ಕಡೋಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿದ ತಾಲೂಕು ಶಿಶು ಅಭಿವೃದ್ಧಿ ಅಧಿಕಾರಿಗಳಿಂದ ದೀಪ ಬೆಳಗುವುದರ ಮೂಲಕ ಸ್ವಾಗತವನ್ನು ಮಾಡೋಣ. ಗೊಂಜನಟ್ಟಿ ಗ್ರಾಮದಲ್ಲಿ ಸನ್ 2024-2025 ಸಾಲಿನ ಸಾಮಾಜಿಕ ಲೆಕ್ಕಪತ್ರ ಯೋಜನೆಯ ಆಡಿಟ್ ವರದಿಯ ಗ್ರಾಮ ಸಭೆಯನ್ನು ಗೊಂಜನಟ್ಟಿ ಗ್ರಾಮದ ಹೋಳಿ ಕಾಮಣ್ಣ ದೇವಸ್ಥಾನದಲ್ಲಿ ಈ ದಿನ ಶಿಶು ಅಭಿವೃದ್ಧಿ ಅಧಿಕಾರಿಗಳಾದ ಜ್ಯೋತಿ ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ ಈ ಸಾಮಾಜಿಕ ಲೆಕ್ಕಪರಿಶೋಧನೆ ಗ್ರಾಮ ಸಭೆಯನ್ನು ನಡೆಸಲಾಗುವುದು. ಈ ಒಂದು ಗ್ರಾಮ ಸಭೆಗೆ ಮೇಡಮ್ ಅವರು ಆಗಮಿಸುವಾಗ ಅವರಿಗೆ ತನ್ನೆಲ್ಲ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಮತ್ತೆ ಸೋಷಲ್ ಆಡಿಟ್ ಅಧಿಕಾರಿಗಳಾದ ಶ್ರೀಮತಿ ವೀಣಾ ಮೇಡಮ್ ಅವರು ಕೂಡ ಈ ಒಂದು ಗ್ರಾಮ ಸಭೆಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಮತ್ತೆ ಅದರಂತೆ ಕಡೋಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿದ ಕಡೋಲಿ ಗ್ರಾಮ ಪಂಚಾಯತಿಗೆ MGNREG ಯೋಜನೆಯ ಅಂದರೆ ರೋಜ್ಗಾರ್ ಕಾಮಗಾರಿ ಯೋಜನೆಯ ಬಗ್ಗೆ ನಮ್ಮ ಗ್ರಾಮ ಪಂಚಾಯತಿಗೆ ಸೀಮಿತವಾಗಿ ಒಬ್ಬ ಇಂಜಿನಿಯರ್ ಅನ್ನು ನೇಮಕ ಮಾಡಲಾಗಿರುತ್ತದೆ. ಈ ಒಂದು ಗ್ರಾಮ ಸಭೆಗೆ ಇಂಜಿನಿಯರ್ ಬಸವರಾಜ್ ಕೂಡ ಈ ಒಂದು ಗ್ರಾಮ ಸಭೆಗೆ ಆಗಮಿಸಿದ್ದಾರೆ. ಅದರಂತೆ ಮತ್ತು ಸೋಷಲ್ ಆಡಿಟ್ ಸಿಬ್ಬಂದಿಗಳು ಕೂಡ ಈ ಒಂದು ಗ್ರಾಮ ಸಭೆಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲ ಸಭೆಗೆ ಸ್ವಾಗತವನ್ನು ಕೋರುತ್ತೇನೆ.
ಆಗಮಿಸಿದ್ದಾರೆ. ತಮಗೂ ಕೂಡ ಈ ಒಂದು ಗ್ರಾಮ ಪಂಚಾಯತ್ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅನುಮಾನ ಬರ್ತಿದ್ದು ಒಂದು ಹಾಕ್ಬೇಕು ಹಾಕೋದಂತಲ್ಲ ನೆಕ್ಸ್ಟ್ ಇದು ಅಪ್ಲೋಡ್ ಆಗ್ಬೋದು. ಅಲ್ಲಿ ಸ್ಟೆಪ್ ಮಾಡ್ಕೊಂಡ್ರೆ ಅಷ್ಟು ಹಾಕ್ಬೋದು ರೀ ಅವ್ರಿಗೆ ಹೇಳೋದು. ಆಮೇಲೆ ಅಪ್ಲೋಡ್ ಮಾಡಿಬಿಡ್ತು ಅಂತಲ್ಲ. ಹಾಂ ಆಮೇಲೆ ಬರ್ತೀವಿ ರೀ. ಈಗ ಇದು ಮಾಡಿ ಇಟ್ಕೊಂಡು ಈಗ ಅನುಮಾನ ಬರ್ತಿದ್ದು ವಿವಿಧ ಡಿಸ್ಕಷನ್ ಟೇಕ್ ಆನ್ ದ ಪ್ರಿವಿಯಸ್ ಮೀಟಿಂಗ್. ಇದು ಫಸ್ಟ್ ಒನ್ ಆದ್ರಿ. ಮಾಡಿರಿ ಮಾಡ್ಕೋದು ಬಿಡಿ ಗ್ರಾಮ ಪಂಚಾಯತಿ ಕೈ ಅದನ್ನು ಮನಾ ಮಾಡ್ತಾರೆ. ನಾವೆಲ್ಲರೂ ಮೂಲಕ ಮನಾ ಮಾಡ್ತಾರೆ. ನಾವೀಗ ಟೋಟಲ್ ಆ ಟೈಮ್ ಮೂಮೆಂಟ್ ಇಟ್ಕೊಂಡಿರ್ತಾರೆ. 682 ರೂಪಾಯಿ 17-18 ಇದು MKದಾರ ಯೋಜನೆಯಲ್ಲಿ ಚೆಕ್ ಮೆಜರ್ಮೆಂಟ್ ಆಗಿರಲ್ಲ. ಆ ಚೆಕ್ ಮೆಜರ್ಮೆಂಟ್ ಆಗೋದಕ್ಕೋಸ್ಕರ ಇದನ್ನು ನಾವು ಚೆಕ್ ಮೆಜರ್ಮೆಂಟ್ ಆಗೋಕ್ಕೋಸ್ಕರ ಅದ್ರದ್ದೇನು ಟ್ಯಾಕ್ಸ್ ಇರುತ್ತೆ ಮತ್ತು ಅದ್ರದ್ದೇನು ಆಕ್ಷೇಪಣೆ ಇರುತ್ತೆ. ಚೆಕ್ ಮೆಜರ್ಮೆಂಟ್ ಅಂದರೆ ಮೇಲಿನ ಅಧಿಕಾರಿಗಳು ಇದಕ್ಕೆ MKನವರಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಅದಕ್ಕೆ ಚೆಕ್ ಮೆಜರ್ಮೆಂಟ್ ಮಾಡಿಬಿಟ್ಟು ಪ್ರೈಸ್ ಕೊಟ್ಟಂಗೆ ಮಾಡಬೇಕು. ಅದನ್ನು ನಾವು ಪೇಮೆಂಟ್ ಮಾಡಬೇಕಾಗುತ್ತೆ. ಈಗ 17-18ನೇ ಸಾಲಿನಲ್ಲಿ ಅದು ಚೆಕ್ ಮೆಜರ್ಮೆಂಟ್ ಆಗಿರಲಿಲ್ಲ. ಅವಾಗ ಅಮರ್ ಮತ್ತು ಅಶೋಕ್ ಅಂತ ಇಂಜಿನಿಯರ್ ಇದ್ರು. ಅವಾಗಿನ ಕಾಲದಲ್ಲಿ ಇನ್ನೂ ಹಾಗೆ ಉಳ್ಕೊಂಡಿತ್ತು. ಇವಾಗ ನಾ ಪಂಚಾಯತ್ ಬಂದ್ಬೇಕು ಇದರ 1,12,000 ನಾನು ಇದನ್ನು ಚೆಕ್ ಮೆಜರ್ ಮಾಡಿಬಿಟ್ಟು ಆಡಿಟ್ನಲ್ಲಿ ಕ್ಲೋಸ್ ಮಾಡ್ತೀನಿ. ಒಂದು ಶಾಸನಬದ್ಧ ತೆರಿಗೆ ಮತ್ತು ರೋಜ್ಗಾರ್ ಯೋಜನೆಯ ಅಡಿಯಲ್ಲಿ ನಾವು ರಾಯಲ್ಟಿ ಮತ್ತು ಟ್ಯಾಕ್ಸ್ ಕಟ್ತೇವಲ್ಲ. ಟ್ಯಾಕ್ಸ್ 6 ರೋಜ್ಗಾರ್ ಇದರಲ್ಲಿ 6,631 ರೂಪಾಯಿ ಟ್ಯಾಕ್ಸ್ ನಾವು ರಿಕವರಿ ಪಡೆದಿದ್ರು. ಅದನ್ನು ಅಂದ್ರೆ ಏನಲ್ಲಿ ಹೆಚ್ಚು ಒಂದು 1,000, 2,000, 3,000 ಹಿಂಗೆ ಅಮೌಂಟ್ ನಾವು ಹೆಚ್ಚು ತಮಗೆ ಪೇಮೆಂಟ್ ಮಾಡ್ತಿದ್ದೇವಲ್ಲ ಆ ಅಮೌಂಟ್ ನಾವು ರಿಕವರಿ ಬರ್ತಿದ್ರು. ಹೋದ ಸಲ ಅದನ್ನು ನಾವು 6,631 ರೂಪಾಯಿ ನಾವು ರಿಕವರಿ ಮಾಡಿ ಅಪ್ರೂವ್ ಮಾಡ್ತಿದ್ವಿ ಆಡಿಟ್ನಲ್ಲಿ. सरकार काय करते 100 दिवसाचं तेवढंच पेमेंट तुम्हाला पूर्ण पेमेंट काढलेलं असते. तर 100 दिवसाचं तेवढंच पेमेंट वरचं तुम्ही रिकव्हरी काढलेलं असतं. आता ही अशी पुन्हा तुम्ही पूर्ण नये म्हणून आता पंचायतीकडून ते भरलेच करतात. त्यांची नावं आहेत रेखा परशुराम संघवी, रमेशा काशी मुकेरी, दयानंद कल्लप्पा शापूरकर. म्हणजे झालेले सगळ्या म्हणजे पुढे ही चुका होता कामा नये. त्याच्यात शंकर कुटुंबती असे त्यांचे 102, 104, 105 दिवस असे झालेले होते. ते 100 दिवसाचं सोडून बाकी पैसे काय केले ते पंचायतीने सरकारला भरणा केले. ही चूक पुन्हा होता नाही. तुम्ही वेळ लोक काय करते 100 दिवसात त्यांचं काम घेणे म्हणलं नाव ऐकून त्यांनी घेऊन यायचं नाही. त्यांची हाजरी तुम्ही लिहून ठेवलेली असता ते मोजायची. 100 दिवस तेव्हा तू येऊ नको म्हणून सांगायचं. कारण एक वेळा माहिती म्हटलं भरले जाण्याची त्यांच्याकडे तर भरून येणार नाही. ते सगळं वाचले म्हणून ಈಗ ಸಾಮಗ್ರಿ ಬಿಲ್ ಗ್ರಾಮ ಪಂಚಾಯತಿ ಪೂರ್ಣ 4 ಸೇರಿ 2021-22ನೇ ಸಾಲಿನಲ್ಲಿ ಗೋಟಾ ಅಂತ ಕಟ್ಸಿದ್ರು. ತಮಗೂ ಗೊತ್ತಿದೆ ಗೋಟಾ ಬಿಲ್ ಆಗಿಲ್ಲ ಅಂತ ಬಂದು ನಮ್ಮ ಪಂಚಾಯತ್ ಬಂದು ತೊಂದರೆ ಕೊಡ್ತಾ ಇದ್ರ. ಅದಕ್ಕೆ ಗೋಟಾ ಬಿಲ್ ಅದು ಒಂದು ಎನ್ಕ್ವೈರಿ ಆಗಿ ಅದು ಸಪ್ಲೈ ಬಿಲ್ ಆಗಿಲ್ಲ. ಅದು ಒಂದು 102 ಗೋಟಾ ಕಟ್ಟಿದ್ರಂತೆ. NMF ಅಂತ ಪಾಸ್ ಆಗಿದೆ. ಸಪ್ಲೈ ಬಿಲ್ ಆಗಿಲ್ಲ. ಸಪ್ಲೈ ಬಿಲ್ ಆಗೋದಕ್ಕೋಸ್ಕರ ನಾವು PCಗೆ ವರದಿ ಪಡಿಸಿದ್ದೀವಿ. ಈ ಮೇಲಿನ ಮೇಲ್ಕಂಡ ಕಾಮಗಾರಿಗಳೊಳಗೆ ಸಪ್ಲೈ ಬಿಲ್ ಆಗಿಲ್ಲ.
ಇದನ್ನ ರದ್ದುಪಡಿಸ್ಬೇಕಂತ ನಾವು ರಿಪೋರ್ಟ್ ಕೊಟ್ಟಿದ್ದೀವಿ. ಹಾಗಂತ ಸಪ್ಲೈ ಮಾಡೋಕ್ಕಾಗಲ್ಲ ಅಂತ ನಾವು ಇದನ್ನ ಮನ್ನಾ ಮಾಡೋಕ್ಕೆ ಸರ್ಕಾರಕ್ಕೆ ನಾವು ವರದಿ ಕೊಟ್ಟಿದ್ದೀವಿ. ಆ ಸರ್ಕಾರ ಆಗಲ್ಲ ಜನ ಏನು ಮಾಡಲ್ಲ. ಮತ್ತೆ 15 ಹಣಕಾಸಿನಲ್ಲಿ ಹೋದ 23-24 ಸಾಲಿನಲ್ಲಿ ಶಾಸನಬದ್ಧ ತೆರಿಗೆಗಳನ್ನು ಸ್ವತಃ ಮಾಡಿರೋದಿಲ್ಲ ಅಂತ 1,12,682 ರೂಪಾಯಿ ನಮಗೆ ಅಭ್ಯಸನಾಗಿ ರಿಕವರಿ ಆಗ್ತಿದ್ರು. ಮತ್ತು ಇದನ್ನ ಸ್ಟೆಪ್ ಬೈ ಸ್ಟೆಪ್ ವೈಸ್ ಹಾಕ್ಬೇಕಲ್ಲ ಅಲ್ಲಿಗ ಇದೆಲ್ಲ 5 ನಿಮಿಷದ ಅದು ಇದನ್ನ ಹಾಕ್ಬೋದ ಸ್ವಲ್ಪ ನೋಡಿದೆ ಚಲೋ ಐತಿಲ್ಲ 1 ನಿಮಿಷ ಇದ್ದೀನಿ ನೆಕ್ಸ್ಟಿಗೆ ನಿಮ್ಗೆ ಬರೋದು ಹೇಳ್ತಾ ನೆಕ್ಸ್ಟ್ ವಿಡಿಯೋ ಯಾವುದು ಈ ಡಿಸ್ಕಷನ್ ಟೇಕನ್ ಡ್ಯೂರಿಂಗ್ ಕರೆಂಟ್ ಮೀಟಿಂಗ್. ಈ ಮೀಟಿಂಗ್ದಾಗ ಏನು ಡಿಸ್ಕಷನ್ ಯಾಕತ್ಲ ಅದು ನೋಡಿ ಇದನ್ನೆಲ್ಲ ಇದನ್ನ ಹಾಕ್ತಾನಲ್ಲ ಇದೇ ಕಂಟಿನ್ಯೂ ಮಾಡ್ತೀನಿ. ನೀವು ಫೋಟೋ ಹೋಗ್ತಾರ ಇದು ಹೊರಗೆ ಬರ್ತಾಯಿದೆ ಹಿಂದೆ ಸಲ ಮ್ಯಾನೇಜ್ಮೆಂಟ್ ಆಗ್ಬೋದು ಅದ್ರದ್ದು ಅಂದರೆ ಈ ಕರೆಂಟ್ ಮೀಟಿಂಗ್ ಕರೆಕ್ಟ್ ಮೀಟಿಂಗ್ ಅಂತ ಈಗ ಏನು ರಿಪೋರ್ಟ್ ಆಗಿರೋದು ಚೆಕ್ ಮ್ಯಾನೇಜ್ಮೆಂಟ್ ಅದು ಒಂದೆರಡು ಅದನ್ನ ಹಾಕೋದು ಈಗ ಓದ್ತಾರಲ್ಲ ಅದನ್ನು ವಿಡಿಯೋ ಹಾಕ್ಬಿಡೋದು. ಅಂದ್ರೆ ಎಲ್ಲರೂ 15 ಹಣಕಾಸಿನ ಯೋಜನೆ ಅಡಿಯಲ್ಲಿ ಅದು 23-24 ಸಾಲಿನಲ್ಲಿ ಕೆಲಸ ಮಾಡಿದ್ರು. ಅವರು ಟ್ಯಾಕ್ಸ್ ಕಟ್ಟಿರಲಿಲ್ಲ. GST, IT, LWF, CWF 1%, 2% ಮತ್ತು 1.0%, 4% ಅದು ರಾಯಲ್ಟಿ GST ಅಂತ ಇರ್ತದೆ. ಅದು ಫೈನಲಿ ಇಂಜಿನಿಯರ್ ಮಾಡ್ತಾರೆ. ಯಾವ್ಯಾವ ಕೆಲಸ ಮಾಡ್ತಾರೆ ಅವಾಗ 2 ನಿಮಿಷ 5 ನಿಮಿಷ ಎಲ್ಲ ಮೆನ್ಷನ್ ಮಾಡ್ತಾರೆ. ಗೌರ್ಮೆಂಟ್ ಕಟ್ಟಬೇಕಂತ ಆರ್ಡರ್ಸ್ ಇದೆ, ಗೌರ್ಮೆಂಟ್ ರೂಲ್ಸ್ ಇದೆ. ಗೌರ್ಮೆಂಟ್ ರೂಲ್ಸ್ ಪ್ರಕಾರ ನಾನು 74 ಹೋದ ಸಾಲಿಂದು 23-24 ಸಾಲಿಂದು 74,593 ರೂಪಾಯಿ ನಾವು ಗೌರ್ಮೆಂಟ್ ಚಲನ್ ಹಾಕಿ ಅದನ್ನು ತುಂಬಿ ನೋಡಿ ಚಲನ್ ಹಾಕಿ ಗೌರ್ಮೆಂಟ್ಗೆ ತುಂಬಿನಿ ನಾನು. ಮತ್ತೆ ಇಷ್ಟು ರಿಕವರಿ ಇತ್ತು, ಇಷ್ಟೆಲ್ಲ ರಿಕವರಿ ನಾನು ಅವ್ರಿಗೆ ಏನಿತ್ತು ಅದೆಲ್ಲ ರಿಕವರಿ ಎಲ್ಲ ಚಲನ್ ಹಾಕಿ MD ರೇಜ್ ಆಗಿ ತುಂಬಿ ಗೌರ್ಮೆಂಟ್ ಕಟ್ಟಿ ಎಲ್ಲಾನು ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಕೆಲಸ ಮಾಡಿದ್ದು ಚೆಕ್ ಮೆಜರ್ಮೆಂಟ್ ಆಗಿಲ್ಲ ಅಂತೇಳಿ ಅವ್ರು ರಿಕವರಿ ಹಾಕಿದ್ರು. ಸರಿ ಕಾಮಗಾರಿನ ನಾವು ಚೆಕ್ ಮೆಜರ್ಮೆಂಟ್ ಮಾಡಿದ್ದೀವಿ. ಇಲ್ಲಿಗೆ ಸರ್ವೆ ನಂಬರ್ 24 ಕೆರೆ ಓಳೆ ಇದು ಹಂತ 30 ಕೆರೆ ಓಳೆ ಇದು ಹಂತ 22 ಹಂತ 23 ಹಂತ 28 ಅಂದ್ರೆ ತಮ್ಮ ಗಮನಕ್ಕೆ ಇರಬೇಕು. ಹಂತ 25 ಹಂತ 26 ಹಂತ 27 ಹಂತ 21 ಹಂತ 7 ಇವೆಲ್ಲ ಕಾಮಗಾರಿ ಚೆಕ್ ಮೆಜರ್ಮೆಂಟ್ ಆಗಿಲ್ಲ ಅಂತ ರಿಕವರಿ ಹಾಕಿದ್ರು. ಸರಿ ಕಾಮಗಾರಿಯನ್ನ ಚೆಕ್ ಮೆಜರ್ಮೆಂಟ್ ಮಾಡಿ ನಾವು ಇದನ್ನ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸುತ್ತೇವೆ. ಚೆಕ್ ಮೆಜರ್ಮೆಂಟ್ ಮಾಡಿ ಇವು 5 ಸಹಿ ಆಗಿರಬೇಕು. 5 ಸಹಿ ಆಗಿದ್ರೆ ಇವು ಚೆಕ್ ಮೆಜರ್ಮೆಂಟ್ ಆಗಲ್ಲ. ಇವೆಲ್ಲ 18-19 ಸಾಲಿಂದು ಅವಾಗ ಯಾವ ಪೀಳಿಗೆಗಳಿದ್ರು ಅವ್ರು ಹಂಗೆ ಬಿಟ್ಟಿದ್ರು. ಇವಾಗ ನಾನು ಅವ್ರಿಗೆ ಇವೆಲ್ಲ ಚೆಕ್ ಮೆಜರ್ಮೆಂಟ್ ಮಾಡಿಬಿಟ್ಟು ಗೌರ್ಮೆಂಟ್ ವರದಿನ ತಲುಪಿಸಿದ್ದೀವಿ. ಯಾವ್ದಾದ್ರೂ ಕಾಮಗಾರಿ ಮಿಸ್ಟೇಕ್ ಆದರೆ ಮಿಸ್ಟೇಕ್ ಯಾವ್ದಾರ ತೊಂದರೆ ಆದರೆ
ಗೌರ್ಮೆಂಟ್ ಅಧಿಕಾರಿಗಳು ಇರ್ತಾರಲ್ಲ, ಅಂಗನವಾಡಿ ಟೀಚರ್ಗಳು, ಇವರೆಲ್ಲ ಏನಾದ್ರು ಕೆಲ್ಸಕ್ಕೆ ಹೋದವು, ಮಣ್ಣು ಬಂದಿದ್ದಾವು, ಇಂಥವ್ರು ಯಾರಾದ್ರೂ ಕೆಲ್ಸಕ್ಕೆ ಬಂದ್ರೆ ಅವೆಲ್ಲ ರಿಕವರಿಗಳಾದವ, ಅಂಥದ್ದೇನು ಆಗಬಾರ್ದು. ಈ ವರ್ಷ ಚೆನ್ನಾಗಿ ಕೆಲಸ MGNREGA ಯೋಜನೆ ಕೆಲಸ ನಿವರಿಸ್ಕೊಂಡು ಹೋಗೋಣ ಅಂತ ನಾನು ಈ ಮೂಲಕ ತಮ್ಮೆಲ್ಲರಿಗೆ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಸಾಮಾಜಿಕ ಪರಿಶೋಧನೆ ಡಿಮಾಂಡ್ ಗ್ರಾಮ ಸಭೆಗಳನ್ನ ಮಾಡ್ಕೊಳ್ತೀವಿ. ವಾರ್ಡ್ ಸಭೆ, ಸಾಮಾನ್ಯ ಸಭೆ, ಇದು ಬೇಡವಾ? ಅವಾಗ ಏನ್ ಮಾಡ್ತೀವಿ, ನೀವು ಆಯ್ಕೆ ಮಾಡಿದ್ರೆ ಮುಂದೆ ಕಾರ್ಯದರ್ಶಿ, ರಾಜ್ಯಾಧ್ಯಕ್ಷರು, ಗ್ರಾಮ ಯಾಕಂದ್ರೆ ಅಧ್ಯಕ್ಷ, ಉಪಾಧ್ಯಕ್ಷ, ಸದಸ್ಯರು, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಕೆಲಸ ಮಾಡ್ತಿದ್ದಾರೆ, ಆಗಿರ್ತೀರಿ. ನೀವು ಇದ್ರೊಳಗೊಬ್ರು ಯಾರಾದ್ರೂ ತೀರ್ಮಾನ ಬೇಕಾದ್ರೆ ಸರ್ಕಾರದವರು ರೂರಲ್ ಅಧಿಕಾರಿಗಳನ್ನಾಗಿ ನೇಮಕ ಮಾಡಿದ್ದಾರೆ. ರೂರಲ್ ಅಧಿಕಾರಿಗಳು ಮೇಡಮ್ ಅಂತ ಕೊಟ್ಟಿದ್ದಾರೆ, ಅವರ ಅಧ್ಯಕ್ಷತೆ ಗ್ರಾಮ ಸಭೆಯನ್ನು ಮಾಡ್ಕೊಳ್ತೀವಿ. ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಬರೋಕ್ಕಿಂತ ಮುಂಚೆ ಒಂದು ಯೋಜನೆ ಇತ್ತು, ಇಂದಿರಾ ಗಾಂಧಿ ಅವರ ಯೋಜನೆ, ಕೂಲಿಗಾಗಿ ಕಾಳು ಅಂತ ಒಂದು ಯೋಜನೆ ಇತ್ತು. ಆ ಯೋಜನೆ ಬದಲಾವಣೆ ಆಗ್ತಾ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಬಂದ್ರಿ. ಇದು ಮೊದಲಿನ ಕಾಲದಲ್ಲಿ ಏನ್ ಮಾಡ್ತಿದ್ರು, ಇವ್ರು ವಲಸೆ ಹೋಗ್ತಿದ್ರು, ಮೂಲೆ ಹೋಗ್ತಿದ್ರು, ಎಲ್ಲಿ ಯಾವ ಕೆಲಸ ಸಿಗ್ತೈತೆ ಅಲ್ಲಿ ಬೆಳ್ಕೊಂಡು ಹೋಗ್ತಿದ್ದಾರೆ. ನಾವು ಈ ಊರಿಂದ ಬಂದೀವಿ, ನಾವು ಕೆಲಸ ಕೊಡ್ರಿ, ಕಾಳು ಕೊಡ್ರಿ, ದುಡ್ಡು ಕೊಡ್ರಿ ಅಂತ ಬೆಳ್ಕೊಂಡು ಹೋಗ್ತಿದ್ದಾರೆ. ಹಾಗೆ ಇನ್ನೊಂದು ಯಾರು ವಲಸೆ ಹೋಗ್ಬಾರ್ದು, ಮೂಲೆ ಹೋಗ್ಬಾರ್ದು, ತಮ್ಮೊಳಗಿಂದ ಕೆಲಸ ಮಾಡ್ಕೋಬೇಕು, ಒಂದು ಸ್ವಾಭಿಮಾನದಿಂದ ಬದುಕಬೇಕು, ಬಡತನವನ್ನ ನಿರ್ಮೂಲನೆ ಮಾಡ್ಕೋಬೇಕು, ತಮ್ಮೊಳಗೆ ಆರ್ಥಿಕ ಸೃಜನೆ ಮಾಡ್ಕೋಬೇಕು ಅಂತ ತಿಳ್ಕೊಂಡ ಯೋಜನೆ ತಗೊಂಡ್ಬಂದ್ರಿ. ಈ ಯೋಜನೆ ಮುಖ್ಯ ಉದ್ದೇಶ ನೋಡಿ, ಅಕುಶಲ ರೈತ ಸಾಮರ್ಥ್ಯ ಹೊಂದಿದಂತ ಒಂದು ಕುಟುಂಬಕ್ಕೆ ಒಂದು ದಿನ ಮಾನವ ದಿನ ಕೊಡೋದು. ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿರುವಂತ ಅಕುಶಲ ಅಂದ್ರೆ ನೀವು ಬರ್ರಿ ಹಾಡೆಲ್ಲ ಹಾಡ್ತೀರಿ, ಅದ್ರ ಬಗ್ಗೆ ಹತ್ರ ಹೋಗಿದ್ದೀರಿ, ಅಂಥವ್ರಿಗೆ ಮೈ ಒಳಗೆ ಯಾಕೆ ಶಕ್ತಿ ಇರ್ತಿರಲ್ಲ ಅಂಥವ್ರಿಗೆ ಒಂದು ಕುಟುಂಬಕ್ಕೆ ಒಂದು ದಿನ ಕೆಲಸ ಕೊಡೋದು. ಇದು ಯೋಜನೆ ಉದ್ದೇಶ. ಇದ್ರಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು, ಮೊದಲನೇದಾಗಿ ನೀವು ಉದ್ಯೋಗ ಚೀಟಿ ಮಾಡಿಸ್ಕೋಬೇಕು. ನಿಮ್ಮಲ್ಲಿ ಇರ್ತಕ್ಕಂಥ ರೇಷನ್ ಕಾರ್ಡು, ಎಲೆಕ್ಷನ್ ಕಾರ್ಡು, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಕೊಟ್ಟು ನೋಂದಣಿ ಮಾಡಿದ್ರೆ ನಿಮ್ಗೆ ಉದ್ಯೋಗ ಚೀಟಿ ಕೊಡ್ತಾರೆ. ಉದ್ಯೋಗ ಚೀಟಿ ಕೊಟ್ಟಮೇಲೆ ನಮ್ಗೆ ಕೆಲಸ ಬೇಕಂತ ನಮ್ಮನೆ ಯಾರು ಅರ್ಜಿ ಕೊಟ್ಟರೆ ಅವ್ರಿಗೆ ಕೆಲಸ ಕೊಡ್ತಾರೆ. ಕೆಲಸ ಕೊಟ್ಟು ಒಂದು 6 ದಿನ ಕೆಲಸ ಮಾಡ್ತೀವಿ, ನೇಪಾಳ ಖಾತೆಗೆ ಜಮಾ ಮಾಡ್ತೀವಿ. ಆದ್ರೆ ಇದ್ರೊಳಗೆ ಇನ್ನೊಂದು ಏನು ಮುಖ್ಯವಾಗಿ ಏನಂದ್ರೆ, ಬೇರೆ ಬೇರೆ ಹೋಗಿದ್ವಿ ಕೆಲಸ ಮಾಡಕ್ಕೆ, ಇಷ್ಟ ಹಾಕಿ ಹಿಂಗ ಮಾಡಿದ್ರಿಂದ ಏನು ಬರೋದಿಲ್ಲ. ಆದ್ರೆ ಈ ಯೋಜನೆ ಕೆಲಸ ಮಾಡ್ಬೇಕಾದ್ರೆ ಅದೇ ಪ್ರಮಾಣ ಕೆಲಸ ಮಾಡಬೇಕು. ಇಂಜಿನಿಯರ್ ಅವ್ರು ಬಂದು ಕೆಲಸ ಹೇಳಿದ್ರೆ ಎಲ್ಲ ಆಗಲ್ಲ ಖಂಡಿತ ಮಾತ್ರ ಒಂದು ಪಗಾರದಿಂದ ಸಿಗ್ತೀವಿ. ಅಂದ್ರೆ ಎಷ್ಟು ಪಗಾರ ಹೋಗಿದ್ದೀರಲ್ಲ ಅಷ್ಟು ಕೆಲಸ ಆಗಬೇಕು, ಕೆಲಸ ಆದ್ರೆ ನೀವು ಪಗಾರ ಹೋಗ್ಬೇಕು ಅಂತ ಅಳತೆ ಪ್ರಮಾಣ ಕೆಲಸ ಮಾಡಬೇಕು. ಆಮೇಲೆ ಸಾಮಾಜಿಕ ಪರಿಶೋಧನೆ ಇಲ್ಲಿ ನಾಲ್ಕು ಹಂತಗಳ ಸಾಮಾಜಿಕ ಪರಿಶೋಧನೆ ಮಾಡ್ತೇವೆ. ಮೊದಲನೇದಾಗಿ ನೀವು ಮಾಡಿದ ಕಾಮಗಾರಿಗಳ ವೀಕ್ಷಣೆ ಮಾಡ್ತೇವೆ, ಯೋಜನೆ ಉದ್ದೇಶ ಇದೆ ಕೆಲವೊಂದು ಕಾಮಗಾರಿ ಸರಿಯಾಗಿ ಮಾಡಿದ್ದಾರೆ ಇರುತ್ತೆ. ಎರಡನೇದಾಗಿ ನೀವು ಮನೆಗಳಿಗೆ ಭೇಟಿ ಕೊಟ್ಟು ನೀವು ಕೆಲಸಕ್ಕೆ ಹೋಗಿದ್ದೀರಿಲ್ಲ, ನೀವು ಕೆಲಸ ಕೊಟ್ಟಿದ್ದಾರಿಲ್ಲ, ನಿಮ್ಮ ಪಗಾರ ಸಿಗಲಿಲ್ಲ, ಜವಾಬ್ದಾರಿ ಮಾಡ್ತಾ ಇದೆಯಲ್ಲ ಅಂತ ಚೆಕ್ ಮಾಡ್ತೀವಿ. ಮೂರನೇದಾಗಿ ಬಂದು ಪಂಚಾಯತಿ ಬಂದು ಕಡತಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಿದ್ದಾರಲ್ಲ ಅಂತ ಚೆಕ್ ಮಾಡ್ತೀವಿ. ನಾಲ್ಕನೇದಾಗಿ ಸಭೆ ಮಾಡ್ತೀವಿ. ಅಂದ್ರೆ ಒಂದು ವರ್ಷದ ಆದಂತ ಕಾಮಗಾರಿಗಳನ್ನ ಮಂಡನೆ ಮಾಡ್ತೀವಿ ಅಂತ ಓದ್ಕೊಳ್ತೀವಿ. ಮುಂದೆ ಸರಿ ಆಗಿದಾವ ಇಲ್ಲ ಅಂತ ನೀವು ಹೇಳಬೇಕು. ಏನಾದ್ರೂ ಅದ್ರೊಳಗೆ ಸರಿ ಆಗಿರೋದಿಲ್ಲ ಅಂತ ಏನಾದ್ರೂ ಸಮಸ್ಯೆಗಳಿದ್ರೆ ನೀವು ಏನು ಸಭೆ ಏನು ಚರ್ಚೆ ಮಾಡ್ತಿದ್ರೆ ಅದನ್ನ ಕರ್ಕೊಂಡು ಹೋಗ್ತೀವಿ. ಈಗ ಅಭಿವೃದ್ಧಿ ಮಾರ್ಗವಾಗಿ ಆದಂತ ಕಾಮಗಾರಿಗಳನ್ನ ಒಂದು ವರ್ಷದೊಳಗೆ ಆದಂತ ಕಾಮಗಾರಿಗಳನ್ನ ಓದಿ ಹೇಳ್ತೀವಿ. ಆಗಿದಾವ ಇಲ್ಲ ಅಥವಾ ಸರಿ ಆಗಿದಾವ ಅಂತ ನೀವು ಹೇಳಬೇಕು. ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಒಂದು ಯೋಜನೆ, ಇನ್ನೊಂದು 15ನೇ ಹಣಕಾಸು ಯೋಜನೆ ಒಳಗೆ ಆದಂತ ಒಂದು ಕಾಮಗಾರಿಗಳನ್ನ 2 ಯೋಜನೆ ಕಾಮಗಾರಿಗಳನ್ನ ಇಲ್ಲಿವರೆಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದ ಎಲ್ಲರಿಗೂ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ 2024-25ನೇ ಸಾಲಿನ ಕಾಮಗಾರಿಗಳು ಕಡೂರು ಗ್ರಾಮದ ನಾರಾಯಣ ಸುಬ್ರಹ್ಮಣ್ಯನ ದಂಪತಿ ಹನುಮಂತನವರ ಮನೆಯಲ್ಲಿ ಶೀರ್ಷಕ ನಿರ್ಮಾಣ. ಒಟ್ಟು ಕೂಲಿ ಮೊತ್ತ 58,144, ಸಾಮಗ್ರಿ ಮೊತ್ತ 3,28,276. ಈ ಕೆಲಸ ಇದೆ ಕಡೂರು ಗ್ರಾಮದ ಪ್ರಕೃತಿ ಪಾಟಿ ಮನೆಯಿಂದ ರಾಯಕೊಂಡೆ ಮನೆಯಲ್ಲಿ ಶೀರ್ಷಕ ನಿರ್ಮಾಣ. ಕೂಲಿ ಮೊತ್ತ 56,880,
ಸಾಮಗ್ರಿ ಮೊತ್ತ 2,52,800 ಇದು ಕಾಯ್ಕೊಂಡ ಮನೆಯಿಂದ ಬಲವಂತ ಕುಂಟೆಯವರಿಗೆ ಶಿಕ್ಷಣ ನಿರ್ಮಾಣ ಕೂಲಿ ಮೊತ್ತ 49,896 ಸಾಮಗ್ರಿ ಮೊತ್ತ 2,66,54 ಪಶು ಸೋಲೆ ಮನೆಯಿಂದ ಅನ್ನು ಪಾಟೀಲ್ ಮನೆಯವರಿಗೆ ಶಿಕ್ಷಣ ನಿರ್ಮಾಣ ಕೂಲಿ ಮೊತ್ತ 49,296 ಸಾಮಗ್ರಿ ಮೊತ್ತ 2,69,000 ಬಡವರಿ ಗ್ರಾಮದ ಪಾಸ್ ಮನೆಯವರಿಗೆ ಕೂಲಿ ಮೊತ್ತ 69,950 ಸಾಮಗ್ರಿ ಮೊತ್ತ 2,70,800 ಸರ್ಕಾರಿ ಬಾಡಿನ ಕೃಷ್ಣಾಪುಗೆ ಮನೆಯವರಿಗೆ ಶಿಕ್ಷಣ ನಿರ್ಮಾಣ ಕೂಲಿ ಮೊತ್ತ 52,460 ಸಾಮಗ್ರಿ ಮೊತ್ತ 3,22,275 ಪಡವಳಿ ಗ್ರಾಮದ ವ್ಯಾಪ್ತಿ ಮಾರ್ಕಂಡೆಯಲ್ಲಿ ಪುನಶ್ಚೇತನ ಕಾಮಗಾರಿ ಕೂಲಿ ಮೊತ್ತ 56,300 5,63,171 ಮಾರ್ಕಂಡೆ ನದಿಯ ಪುನಶ್ಚೇತನ ಕಾಮಗಾರಿ ಕೂಲಿ ಮೊತ್ತ 2,50,606 ಪಡವಳಿ ಗ್ರಾಮದ ಪಟ್ಟಣ ಶೆಟ್ಟಿ ಹೊಲದಿಂದ ಮೋಹನ್ ಪಾಟೀಲ್ ಹೊಲದವರಿಗೆ ಗೌರಿ ನಾರಾವಳಿ ಕೂಲಿ ಮೊತ್ತ 3,89,300 ಅದರೇನಿ ಬಡವಳಿ ಗ್ರಾಮ ಮಹೇಶ್ವರ ಹೊಲದಿಂದ ಪವಾರ್ ಹೊಲದವರಿಗೆ ಗೌರಿ ನಾರಾವಳಿ ಯಾವುದೂ ನಡೀತೈತಿ. ಕೂಲಿ ಮೊತ್ತ 5,67,120 ಪಡವಳಿ ಗ್ರಾಮದ ಪಾಲ್ ಗುಡನ್ ಹೊಲದಿಂದ ದೀಪಕ್ ಮಕಾಳಿ ಹೊಲದವರಿಗೆ ಗೌರಿ ನಾರಾವಳಿ ಕೂಲಿ ಮೊತ್ತ 4,46,420 ದೀಪಕ್ ಮಕಾಳಿ ಹೊಲದಿಂದ ಬಾಬು ಶಾಪುರಕರ್ ಹೊಲದವರಿಗೆ ಗೌರಿ ನಾರಾವಳಿ ಕೂಲಿ ಮೊತ್ತ 5,34,339 ಬಡವಳಿ ಗ್ರಾಮದ ಜೈಪುರ ಸಂಪರ್ಕ ರಸ್ತೆಯಿಂದ ಸರ್ವೆ ನಂಬರ್ 55 ಕೆರೆಯವರೆಗೆ ಕಚ್ಚಾ ಕಾಲುವೆ ನಿರ್ಮಾಣ ಕೂಲಿ ಮೊತ್ತ 5,99,080 ಜಾಪರವಾಡಿ ಗ್ರಾಮದ ಮಾರ್ಕಂಡ ನದಿಯಿಂದ ಸರ್ಕಾರಿ ಬಾವಿಗೆ ಕಚ್ಚಾ ಕಾಲುವೆ ನಿರ್ಮಾಣ 6,24,240 ಜಾಪರವಾಡಿ ಸರ್ಕಾರಿ ಬಾವಿಯಿಂದ ಮೇನ್ ರಸ್ತೆಗೆ ಕಚ್ಚಾ ಕಾಲುವೆ ನಿರ್ಮಾಣ 3,72,080 ಜಾಪರವಾಡಿ ಗ್ರಾಮದ ಬಂಡು ಶಿವಣ್ಣ ಒಬ್ಬಳಿ ಮನೆಯಿಂದ ಮಶಾನೂರಿಗೆ ಕಚ್ಚಾ ಕಾಲುವೆ ನಿರ್ಮಾಣ 4,38,260 ಮುಜೇನಹಳ್ಳಿ ಗ್ರಾಮದ ಲಕ್ಷ್ಮೀನಗರದಿಂದ ಹನುಮಂತ್ ಮಂದಿರವರೆಗೆ ಕಚ್ಚಾ ಕಾಲುವೆ ನಿರ್ಮಾಣ ಕೂಲಿ ಮೊತ್ತ 3,85,924 ಆಗಿದ್ದು ಲಕ್ಷ್ಮೀನಗರದಿಂದ ಹನುಮಂತ್ ಮಂದಿರವರೆಗೆ ಕಚ್ಚಾ ಕಾಲುವೆ ಎರಡು ಸೈಡ್ ಅದಕ್ಕೆ ಲಕ್ಷ್ಮೀನಗರದಿಂದ ಹನುಮಂತ ಮಂದಿರವರೆಗೆ ಕಚ್ಚಾ ಕಾಲುವೆ ಪಾಟೀಲ್ ಹೊಲದಿಂದ ಜಯರಾಮ್ ಗುಜರಿ ಹೊಲದವರೆಗೆ ಕಚ್ಚಾ ಕಾಲುವೆ ನಿರ್ಮಾಣ 3,76,961 ಪಡವಳಿ ಗ್ರಾಮದ ಚನ್ನಪ್ಪ ಪಾಟೀಲ್ ಹೊಲದಿಂದ ಸಚಿನ್ ರಾಜಾಯಿ ಹೊಲದವರೆಗೆ ಕಚ್ಚಾ ಕಾಲುವೆ ನಿರ್ಮಾಣ ಕೂಲಿ ಮೊತ್ತ 4,35,708 ಪಡವಳಿ ಗ್ರಾಮದ ಪಾಂಡು ಹೊಲದಿಂದ ಯಲ್ಲಪ್ಪ ಅದಾನಿ ಹೊಲದವರೆಗೆ ನಾನಾ ಉಳಿಯಬಹುದು ಕೂಲಿ ಮೊತ್ತ 2,63,902 ಪಡವಳಿ ಗ್ರಾಮದ ಹಾಲಪ್ಪ ಹುಲಿ ಹೊಲದಿಂದ ಮೊಮ್ಮಕ್ಕ ಸಿಯವರೆಗೆ ಕಚ್ಚಾ ಕಾಲುವೆ ನಿರ್ಮಾಣ 4,67,220 ಪಡವಳಿ ಗ್ರಾಮದ ಪ್ರಭಾಕರ್ ಬಾರಿಕುರಿ ಮನೆಯಿಂದ ಬಾಬು ರಮದೇವ್ ಹೊಲದವರೆಗೆ ಸಿಸಿ ಚರಂಡಿ ನಿರ್ಮಾಣ ಕೂಲಿ ಮೊತ್ತ 62,131 ಪಡವಳಿ ಗ್ರಾಮದ ಮೇನ್ ರೋಡ್ದಿಂದ ಅಪ್ಪಯ್ಯ ಮಕಾಳಿ ಹೊಲದವರೆಗೆ ಸಿಸಿ ಚರಂಡಿ ನಿರ್ಮಾಣ 46,302 ವೈಶಾಲಿ ಪಾಟೀಲ್ ಇವರ ಬಸವಸ್ತಿ ಮನೆ ನಿರ್ಮಾಣ ಕೂಲಿ ಮೊತ್ತ 10,744 ಪಡವಳಿ ಗ್ರಾಮದ ಲಕ್ಷ್ಮೀಬಾಯಿ ನಿಂಗಪ್ಪ ಪಾಟೀಲ್ ಬಸವ ವಸತಿ ಮನೆ ನಿರ್ಮಾಣ ಕೂಲಿ ಮೊತ್ತ 4,424 ಪಡವಳಿ ಗ್ರಾಮದ ಬಾಳು ಕಲಪ ಪಾಟೀಲ್ ಹೊಲದಿಂದ ಅನಂತ ಪಾಟೀಲ್ ಹೊಲದವರೆಗೆ ಮೆಟ್ಟಿನ ರಸ್ತೆ ನಿರ್ಮಾಣ ಕೂಲಿ ಮೊತ್ತ 64,874 ಪಡವಳಿ ಗ್ರಾಮದ ಅಂಬೇಡ್ಕರ್ ಗಲ್ಲಿಯ ದತ್ತಾತ್ರೇಯ ಸುಧಾಕ್ ಮನೆಯವರಿಗೆ ಮೆಟ್ಟಿನ ರಸ್ತೆ ನಿರ್ಮಾಣ ಲಾಸ್ಟ್ ಪಡವಳಿ ಗ್ರಾಮದ ಸರ್ವೆ ನಂಬರ್ 23,24 ಕೆರೆಯ ಉತ್ತರ ಭಾಗ ಗುರುತಿಪಡಿಸುವುದು ಹಾಕಿದ್ರು ಕೂಲಿ ಮೊತ್ತ 24,870 ಈ ಓದೋದು ಹಾಕಿದ್ರು ಪಡವಳಿ ಗ್ರಾಮದ ಸರ್ವೆ ನಂಬರ್ 55 ಅದು ಅಷ್ಟೇ ರಿಸಲ್ಟ್ ಮ್ಯಾಗ ಕೊಡ್ತಾನಲ್ಲ ಮಾಡಕ್ಕೆ ಬರೋದು ನೋಡ್ರಿ
ಅದರ್ಸ್ ತೊಂದಿಲ್ಲ ಅದನ್ನ ಹಾಕಿ. ನೋಡೋಣ ಡಿಲೀಟ್ ಆಯ್ತು ನಮಗಿಲ್ಲರೆ ನೀವು ಹೇಳಿಲ್ರಿ ಸರ್ ಅವ್ರಿಗೆ ಮೂರನೇ ಸ್ಟೆಪ್ ವಸೂಲಾತಿ ಆಕ್ಷೇಪಣೆ ಏನು ಓದ್ತಾರಲ್ಲ ಅದು ಹಾಕೋದಿತ್ತು ರೀ. ಹಾಕೊಂಡ್ಬಿಟ್ರಿ ನೀವು ಅದನ್ನೇ 2 ನಿಮಿಷ ಐತ್ರಿ. ಮುಂದೆ ಚಲೋ ಯಾವ್ದು ಹಾಕಿಲ್ಲ ಅಪ್ಲೋಡ್ ಆಗಿ ಲೇಟ್ ಆಗತ್ತೆ ಸರ್. ಕಡೋಳಿ ಗ್ರಾಮದ ಸಗಣಿ 23 ಕೆರೆ ಉಳಿದಿರುವುದು. ದೇವಗಿರಿ ಗ್ರಾಮದ ಜ್ಯೋತಿಂಗೇಶ್ವರ ಕೆರೆ ಅಭಿವೃದ್ಧಿಪಡಿಸುವುದು. ಕಡೋಳಿ ಗ್ರಾಮದ ಬ್ರಹ್ಮದೇವರ ಕೆರೆ ಉಳಿದಿರುವುದು. ಸರ್ ಇನ್ನೊಂದಿಲ್ಲ ಕಷ್ಟ ಎಷ್ಟು ಊಟ ಥ್ಯಾಂಕ್ಸ್ ಐತ್ರಿ ಲಾಸ್ಟ್ ಊಟ ಥ್ಯಾಂಕ್ಸ್ ಲಾಸ್ಟ್ ಐತಿ ಹಿಡ್ಕೊಂಡಿರ್ತಾರಲ್ಲ ಸ್ಟಾರ್ಟ್ ಮಾಡ್ಯಾರಿ ಸರ್. ಕಡೋಳಿ ಗ್ರಾಮದ ಪಟ್ಟಣಶೆಟ್ಟಿ ವಲಯದ ಮೋಹನ್ ಪಾಟೀಲ್ ವಾಲ್ವರಿ ಗೌರಿಕಾಲ ಉಳಿದಿರುವುದು. ಹಳದಿ ಪುಸ್ತಕದಲ್ಲಿ ಜಡ್ಜ್ ನೇಮಕ ಆಗಿದ್ದಿಲ್ಲ. ಆದ್ದರಿಂದ ಈ ಮೊತ್ತವನ್ನು ಅಬ್ಜೆಕ್ಟ್ ನೀಡಲಾಗಿದೆ. 3,89,300 ರೂಪಾಯಿ. ನೆಕ್ಸ್ಟ್ ಹಂಗೇಕರ್ ವಲಯದ ಪವಾರ ವಾಲ್ವರಿ ಗೌರಿಕಾಲ ಉಳಿದಿರುವುದು. ಇದು ಹಳದಿ ಪುಸ್ತಕದಲ್ಲಿ ಜಡ್ಜ್ ನೇಮಕ ಇಲ್ಲ. ಬಾಳುಗುಡು ಮೊದಲಿನ ದೀಪಕ್ ಮರಕಾಳೆ ವಾಲ್ವರಿಗೆ ಗೌರಿನಾಲ ಉಳಿದಿರುವುದು. ಇದು ಹಳದಿ ಪುಸ್ತಕದಲ್ಲಿ ಚೆಕ್ ಮೆನ್ಮೆಂಟ್ ಆಗಿಲ್ಲ. ಕಡೋಳಿ ಗ್ರಾಮ ಬಾಲುಕಲಪ್ಪ ಪಾಟೀಲ್ ವಲಯದ ಅನಂತ್ ಪಾಟೀಲ್ ಹೊಸವರಿ ಮೆಟ್ರಿಕ್ ರಸ್ತೆ ನಿರ್ಮಾಣ. ಇದು ಹಳದಿ ಪುಸ್ತಕದಲ್ಲಿ ಚೆಕ್ ಮೆನ್ಮೆಂಟ್ ಆಗಿಲ್ಲ. ಇದು 64,874. ನೆಕ್ಸ್ಟ್ ಕಡೋಳಿ ಗ್ರಾಮದ ಸರ್ವೆ ನಂಬರ್ 50ರಲ್ಲಿ ಕ್ರೈಸ್ತ ನಿರ್ಮಾಣ. ಇದು ಹಳದಿ ಪುಸ್ತಕದಲ್ಲಿ ಚೆಕ್ ಮೆನ್ಮೆಂಟ್ ಆಗಿಲ್ಲ. ಅಂಟೋಲಿದಾವೆ ಇವು ಎಲ್ಲ ಕಾಮಗಾರಿಗಳು ಅಬ್ಜೆಕ್ಟ್ ಕಡೋಳಿ ಗ್ರಾಮದ ಸರ್ವೆ ನಂಬರ್ 23 ಕೆರೆ ಉಳಿದಿರುವುದು. ಇದು ಹಳದಿ ಪುಸ್ತಕದಲ್ಲಿ ಜಡ್ಜಿ ಚೆಕ್ ಮೆನ್ಮೆಂಟ್ ಆಗಿಲ್ಲ. ದೇವಗಿರಿ ಗ್ರಾಮದ ಜ್ಯೋತಿಂಗೇಶ್ವರ ಕೆರೆ ಅಭಿವೃದ್ಧಿಪಡಿಸುವುದು. ಇದು ಹಳದಿ ಪುಸ್ತಕದಲ್ಲಿ ಜಡ್ಜಿ ಚೆಕ್ ಮೆನ್ಮೆಂಟ್ ಆಗಿಲ್ಲ. ಮತ್ತೊಂದು ಕೆಲವು ದಾಖಲಾತಿಗಳಲ್ಲಿ ಅಪ್ಲೋಡ್ ಆಗೈತಿ. ಮತ್ತೆ ವಿಡಿಯೋ ಅದಕ್ಕೆ ಸೈನ್ ಇಲ್ಲ. ಮೇಡಮ್ ವಿಡಿಯೋ ಮಾಡಿ ಅದನ್ನ ನಾವು ಫೈಲ್ಗಳ ಅಬ್ಜೆಕ್ಷನ್ ಕೊಡ್ತೀವಿ.
ಒಂದಾಗಿದೆ ನೀವು ಅವ್ರ ಹೆಸರು ಅಂತ ತಿಳ್ಸ್ಕೊಂಡು ಸರ್ ಅವ್ರನ್ನ ಕೆಲ್ಸಕ್ಕೆ ಬರ್ತಾರೆ. ಅವ್ರ ಹೆಸರು ಅವ್ರನ್ನ ಕೆಲ್ಸಕ್ಕೆ ಬರ್ತಾರೆ. ಇನ್ನು ಪಂಚಾಯತಿ ವ್ಯಾಪ್ತಿಗೆ ಸೇರಿ 300 KYC ಮಾಡ್ಕೊಂಡು ಯಾರು KYC ಆಗಿಲ್ಲ ಅವ್ರು ಬಂದು KYC ಪಂಚಾಯತಿ ಫೋಟೋ ತಗೊಂಡು ಅಂದ್ರೆ ನೀವು ಉದ್ಯೋಗ ಹೋಗಕ್ಕೆ ಅನುಕೂಲ ಆಗ್ತದೆ. ಇಲ್ಲ ಅಂದ್ರೆ ಅನುಕೂಲ ಆಗೋದಿಲ್ಲ. ನಿಮಗೆ ಕೊಡಕ್ಕೆ ಬರಲ್ಲ. ಆಯ್ತಾ? KYC ಮಾಡ್ಕೊಳ್ಳಿ. ಯಾರು KYC ಆಗಿಲ್ಲ ಇಬ್ಬರು ಹೇಳ್ತೀವಿ ನೋಡಿ ಬಂದಿದ್ದಾರಂತೆ ಅವರು ದಾಖಲಾಡ ಸಭೆಯಲ್ಲಿ ಮಾಡಿ ಎಲ್ಲಿಗೆ ಬರ್ತು ನೋಡೋದ ಹಲೋ ಹೌದಾ ಲಾಸ್ಟ್ ಆಪತ್ತು ಅದು ಡಿಸ್ಕಷನ್ ಹಲೋ ಊಟ ಥ್ಯಾಂಕ್ಸ್ ಲಾಸ್ಟ್ ಆಪತ್ ಅಂತ ಹೇಳಿ ಮೇಡಮ್ ಊಟ ಥ್ಯಾಂಕ್ಸ್ ಮಾಡಲ್ಲ ಅಲ್ಲಿ ಹೇಳಿ ಬರ್ರಿ ಅವ್ರು ಮೇಡಮ್ ಊಟ ಥ್ಯಾಂಕ್ಸ್ ಡಿಸ್ಕಷನ್ ಮುಗಿತಲ್ರಿ ಇರ್ಬೇಕ್ರಿ ಮೂತರ ಮೊಬೈಲ್ ಬರ್ತಾರೆ ಇದು ಈಗ ಇದನ್ನ ಆದರೆ ಈಗ ಕಿಟ್ ಇಸ್ ಕರೆಂಟ್ ಮೀಟಿಂಗ್ ಹಾಕಿದ್ರಿ ಪ್ರಿವಿಯಸ್ ಮೀಟಿಂಗ್ ಇದನ್ನು ಸ್ಟಾರ್ಟಿಂಗ್ ಈಗ ಊಟ ಥ್ಯಾಂಕ್ಸ್ ಅಂತ ಏನು ಹಿಡಿದು ಕ್ಯಾಮ್ರಾ ಹಿಡ್ಕೊಂಡು ಹಾಂ ಊಟ ಫ್ರೆಂಡ್ಸ್ ಲಾಸ್ಟ್ ಆಗಿದೆ ಲಾಸ್ಟ್ ಇದು ಹಾಕಲ್ರಿ ಇದನ್ನು ಹಾಕಲ್ರಿ ಲೇಬರ್ ಮಾತಾಡಕತ್ತಾರ ಅವ್ರು ಈಗ ನೀವು ಯಾರು ಇದು ಮಾಡ್ತೀನಿ ನಮಗೆ ತಿಳಿಸಿ ನಾವು ಕೆಲಸ ಮಾಡ್ತೀವಿ. ಹಾಕ್ರಿ ಸರ್ ಲೇಬರ್ ಮಾತಾಡ್ತಾರೆ ಅವ್ರು ಹಾಕಿ ಆಮೇಲೆ ಕೊಟ್ಟದ ಹಾಕಿ ಲೇಬರ್ ಮಾತಾಡ್ತಾರೆ ಊಟ ಥ್ಯಾಂಕ್ಸ್ ಹಾಕಲ್ರಿ ಲೇಬರ್ ಮಾತಾಡಿ ಈಗ ಹಾಕ್ತೇನಲ್ಲ ಅದರ್ಸ್ ಒಳಗಡೆ ಹಾಕ್ಬಿಡ್ರಿ ಆಯ್ತು ರೀ ಅದ್ರ ಸಾಕು
ಈಗ ಕೆರೆ ಐತಲ್ಲ ಕೆರೆಗೆ ಫುಲ್ ತುಂಬತೈತಿ ಗರ್ ಹೋಗ್ತೈತಿ ಮಣ್ಣು ಹಾಕಿ ಉಪಯೋಗಿಲ್ಲ ಸಿಮೆಂಟ್ ಕಾಂಕ್ರೀಟ್ ಅದೇನು ಪ್ರಾಬ್ಲಮ್ ನಾನು ಸರ್ ಅದು ನೋಡ್ತಾನೆ ಮೇಲೆ ತಿಳಿಸ್ಬೇಕು ಮಾಡ್ತೀನಿ ಮತ್ತೆ ಇದನ್ನ ಜಬ್ಬಳ ಏನಿದೆ ಹೇಳಿದ್ರೆ ಉದ್ಯೋಗಿನಿ अरे अपडेट करायला ना केले नाही अपडेट करून घरी आणि इथं ऑफिस मध्ये येऊन सर्वांची सही घ्यायला म्हणजे फोटो वगैरे व्यवस्थित लावा ಏನು ಹೋಗೈತ್ರಿ ಹಿಡ್ಕೊಂಡು ಮೇಡಮ್ ಚಲೋ ಆಯ್ತು ಏನು ಕೇಳಲ್ರ ಬಕೆಟ್ ಬಾಕ್ಸ್ ರೀ ಮತ್ತೆ ಈ ಸಮಸ್ಯೆ ಇದೆ कुठली काही समस्या नाही मग ಈಗ ಎಷ್ಟನೇ ಕೆಲಸ ಕೊಟ್ಟಿದ್ದಾರೆ आता 100 दिवस दिले तर ಅಂತಾರೆ 100 ದಿನ ಆಗಿದೆ ಎಲ್ಲರಿಗೂ ಒಂದು ಫ್ಯಾಮಿಲಿಗೆ काय पगार वगैरे काय मला गेली घेतला काहीच तक्रार नाही. पंचायत अभिवृद्धी कडून काय तर प्रॉब्लेम आहे काहीच सांगायला की त्याला कुठली तक्रार प्रॉब्लेम आहे आम्हाला किती तक्रार आहे तुमच्याकडे ಈ ಒಂದು ಗ್ರಾಮ ಇದನ್ನ ಗ್ರಾಮ ಸಭೆ ನಮ್ಮ ಸಿದ್ದಾಪುರದ ಏನಾಯ್ತು ಗೊತ್ತ ಇನ್ನೂ ಇದು ಕ್ಯಾನ್ಸಲ್ ಮಾಡಿದ್ರೆ ಇನ್ನೂ ಐದಂತ ಕ್ಯಾನ್ಸಲ್ ಕೊಂಡ್ರಾಗ ಮೇಡಮ್ ಕೂತು ಮಾಡ್ತೀನಿ ನೀರಿನ ಟ್ಯಾಂಕ್ ಅಳವಡಿಸೋದು ದೇವರಿಗೆ ಕಾಂದ ಎಷ್ಟೇ ಗಣಿಯ ಎರಡು ಕೊಡೋರಿಗೆ ಮುಟ್ಟಾಕು ಪಾಕ ಅಳವಡಿಸೋದು ದೇವರಿಗೆ ಕಾಂದ ಘಾಟಿಗ ಮಲ್ಲಪ್ಪ ಕಟಾಬಳಿ ಬಡಿನ ಪ್ರಶಾಂತವಾಗಿ ಪಟ್ನಾನ್ ಮತ್ತು ನೀರಿನ ಟ್ಯಾಂಕ್ ಅಳವಡಿಸೋದು ಜಾಪರವಾಡಿ ಗ್ರಾಮದ ಯಶವಂತ ನಗರದ ಶಂಕರ್ ಕಟ್ಕುಂಟೆ ಮನೆಯವರಿಗೆ ಪಟ್ನಾನ್ ಅಳವಡಿಸೋದು ಜಾಪರವಾಡಿ ಗ್ರಾಮದ ಆಂಧ್ರಿ ರೋಡ್ ಹತ್ತಿರ ಸಿಮೆಂಟ್ ಪಟ್ಟಣ ಹಾಕೋದು ಬಡವಳಿ ಗ್ರಾಮ ಪಂಚಾಯತ್ 4 ಗ್ರಾಮಗಳ ಕಡೆ ಸ್ವಚ್ಛ ಮಾಡುವುದು ಬಡವಳಿ ಗ್ರಾಮದ ದಾನಪ್ಪ ಚೊಲ್ಲೆ ಮನೆಯಿಂದ ಕುಂಡಿ ಮಾಡಿದ ಮನೆಯವರಿಗೆ ಶೌಚಾಲಯ ನಿರ್ಮಾಣ ಬಡವಳಿ ಗ್ರಾಮದ ಮಟ್ಟಿಪಾಡಿನಲ್ಲಿ ರಾಜು ಪಟ್ಟಿ ಮನೆಯಿಂದ ಮತ್ತು ಮಹಾರಾಜ ಮನೆಗಳಿಗೆ ದೀಪ ಕಂಬ ಅಳವಡಿಸುವುದು ಬಡವಳಿ ಗ್ರಾಮದ ಪಾಟೀಲ್ ಅಜಿತ್ ಪಾಟೀಲ್ ಮನೆಯಿಂದ ಕೃಷ್ಣ ಪಾಟೀಲ್ ಮನೆಯವರಿಗೆ ದೀಪ ಕಂಬ ಅಳವಡಿಸುವುದು ಬಡವಳಿ ಗ್ರಾಮದ ಗಂಗೇಶ್ವರದಲ್ಲಿ ದೇವಸ್ಥಾನಕ್ಕೆ 2000 ಬೇಟರ್ ಸ್ಥಾನ ಮಾಡುವುದು ಬಡವಳಿ ಗ್ರಾಮದ ಆದರ್ಶನಗರ ಯಲ್ಲಪ್ಪ ಸಿಂಗೆ ಮನೆಯ ಬೈಕ್ ಹೊಲಗಳಿಗೆ ಹೋಗುವ ರಸ್ತೆಗೆ ಮೇಲ್ಚಾವಣಿ ನಿರ್ಮಾಣ ಮಾಡುವುದು ಬಡವಳಿ ಗ್ರಾಮದ ತಾನಾಜಿ ನದಿ ಮನೆಯಿಂದ ಎಸ್ಆರ್ ಪಾಟೀಲ್ ಮನೆಯವರಿಗೆ ಸಿಸಿ ರಸ್ತೆ ನಿರ್ಮಾಣ ಬಡವಳಿ ಗ್ರಾಮದ ವೈದ್ಯನಾಥನಲ್ಲಿ ಅಂಬೇಡ್ಕರ್ ಭವನದಲ್ಲಿ ದೇವಸ್ಥಾನ ಅಳವಡಿಸುವುದು ಬಡವಳಿ ಗ್ರಾಮದ ಶಿವಾಜಿ ರಾಯಕೋಟೆ ಮನೆಯಿಂದ ನೀರಿನ ಟ್ಯಾಂಕ್ ಅಳವಡಿಸುವುದು ಬಡವಳಿ ಗ್ರಾಮದ ಅಂಬೇಡ್ಕರ್ನಲ್ಲಿ ಮಾತಾಂಗಿ ದೇವಸ್ಥಾನ ಹತ್ತಿರ ಐಮಾಸ್ ಕಂಬ ಅಳವಡಿಸುವುದು ಬಡವಳಿ ಗ್ರಾಮದ ವೈದ್ಯನಾಥ್ ಸಂಧಿ ಮನೆಯಿಂದ ಅರವಿಂದ್ ಪಾಟೀಲ್ ಮನೆಯವರಿಗೆ ಸಿಸಿ ರಸ್ತೆ ನಿರ್ಮಾಣ ಬಡವಳಿ ಗ್ರಾಮದ ಗ್ರಂಥಾಲಯದಿಂದ ದೇವಸ್ಥಾನ ಅಳವಡಿಸುವುದು ದೇವಗಿರಿ ವಿಜ್ಞಾನ ಮನೆಯಿಂದ ವಿಜಯನಗರಿ ಕಾಮಣ್ಣ ಈ ಲ್ಯಾಂಡ್ ಟೈಮ್ ಏನು ಹೆಂಗೆ ಕೊಡ್ತದ ಶಿವಾಜಿ ಮೂರ್ತಿ ಹಾಕಿ
ಬಜೆಟ್ನ 7 5 ಕೊಠಡಿಗಳಿಗೆ ಟೈಲ್ಸ್ ಹಾಕುವುದು. ಬಡವಳಿ ಗ್ರಾಮದ ಸರ್ಕಾರಿ ಮರಾಠಿ ಹಿರಿಯ ಪ್ರಾಥಮಿಕ ಶಾಲೆ 6 ಕೊಠಡಿಗಳಿಗೆ ಟೈಲ್ಸ್ ಹಾಕುವುದು. ಬಡವಳಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರ ನೀರಿನ ಟ್ಯಾಂಕ್ ಕಿಟಕಿ ಬಾಗಿಲು ದುರಸ್ತಿ ಮಾಡುವುದು. ಬಡವಳಿ ಗ್ರಾಮದ ಅಂಗನವಾಡಿ ಕೇಂದ್ರ ಸಂಖ್ಯೆ 292 ನೆಲ ಹಾಸು ಕಿಟಕಿ ಬಾಗಿಲು ಉಗ್ರಾಣ ಕೊಠಡಿ ನಿರ್ಮಾಣ ಮಾಡುವುದು. ದೇವಗಿರಿ ಗ್ರಾಮದ ಅಂಗನವಾಡಿ ಕೇಂದ್ರ ಸಂಖ್ಯೆ 78 79 ಅಡಿಗೆ ಕೋಣೆ ಶಾಲೆ ನಿರ್ಮಾಣ ಮಾಡುವುದು. ಜಾಪವಾಡಿ ಗ್ರಾಮದ ಸರ್ಕಾರಿ ಮರಾಠಿ ಶಾಲೆ 3 ಕೊಠಡಿಗಳಿಗೆ ಟೈಲ್ಸ್ ಹಾಕುವುದು. ಬಡವಳಿ ಗ್ರಾಮದ ಅಂಗಾಯಿ ಸರ್ಕಾರಿ ಮರಾಠಿ ಶಾಲೆ 5 ಕೊಠಡಿಗಳಿಗೆ ಟೈಲ್ಸ್ ಹಾಕುವುದು. ಇನ್ನು ಜಿಲ್ಲಾ ಪಂಚಾಯತಿಯಿಂದ 2 ವರ್ಷಗಳಿವೆ. ಬೆಳಗಾವಿ ತಾಲೂಕಿನ ಬಡವಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ 9 ಕೊಠಡಿಗಳ ನೆಲ ಹಾಸುವುದು ಮೇಲ್ಚಾವಣಿ ವ್ಯವಸ್ಥೆ ಮಾಡುವುದು. ಬೆಳಗಾವಿ ತಾಲೂಕಿನ ಕಡೋಳಿ ದೇವಗಿರಿ ಜಾಪವಾಡಿ ಜಿಲ್ಲಾ ಮುಖ್ಯ ರಸ್ತೆಯಿಂದ ಕ್ರಾಸ್ನಿಂದ ಶ್ರೀ ಜೋಗಲಿಂಗೇಶ್ವರ ಶಾಲೆಗೆ ಸಂಪರ್ಕಿಸುವ ರಸ್ತೆಗೆ ಕಡಿಕರಣ ಮಾಡುವುದು. ಜಿಲ್ಲಾ ಪಂಚಾಯತಿಯಿಂದ ಏನ್ ಮಾಡಿ ಸರ್ ಅದು ಕೊಟ್ಟಿನೇ ಇಟ್ಟಿರ್ತಾರೆ ಅದು ಒಳಗೆ ಒಂದು ಸಾಲ ಹೋಗ್ತಾನೆ ದೇವಗಿರಿ ಗ್ರಾಮದ ಗಾಂಧಿನಗರ ಮಲ್ಲಪ್ಪ ಕಟಾಬೆಯವರಿಂದ ಮಶಾನವಾಗಿ ಪೈಪ್ಲೈನ್ ನೀರಿನ ಟ್ಯಾಂಕ್ ಕಳ್ಕೊಂಡು ನೆಕ್ಸ್ಟ್ ಜಾಪವಾಡಿ ಗ್ರಾಮದ ಯಶವಂತ ನಗರದಿಂದ ಶಂಕರ್ ರಾಜಕೋಟೆಯವರಿಗೆ ಪೈಪ್ಲೈನ್ ಕಳ್ಕೊಂಡು ಜಾಪವಾಡಿ ಗ್ರಾಮದ ಪಾಂಡಿ ರೋಡ್ ಹತ್ತಿರ ಸಿಮೆಂಟ್ ಪೈಪ್ಲೈನ್ ಕಳ್ಕೊಂಡು ನೆಕ್ಸ್ಟ್ ಕಡವಳಿ ಗ್ರಾಮದ ನಾನಾ ಬಡವಳಿಯಿಂದ ಗುಂಡಿ ಪಾಟವರಿಗೆ ಕಡವಳಿ ಗ್ರಾಮದ ಬಡವಳಿ ಗ್ರಾಮದ ಸರ್ವಿಸ್ ಸರ್ಕಾರಿ ದೇವಸ್ಥಾನದಿಂದ 2000 ಸ್ಥಳಾಂತರ ಮಾಡುವುದು ಮಾಡಿದ್ರೆ ಬೆಂಕಿ ಒಳಗೆ ಸೈಟ್ ಮಾಡ್ತಾ ಇಲ್ಲ ಕೆಲಸ ಆಗ್ಯಾವ ಕೆಲಸ ಆಗಿ ಅವು ಅರ್ಧಿ ಕೂತ್ಕೊಳ್ಳೋದ್ರೆ 25 ಕಿಲೋಮೀಟರ್ ಆಗಿಲ್ಲ ಈಗ ಒಂದು ವಾರ ಎಷ್ಟು ಕೊಡ್ತಾರೆ ಇಲ್ಲ
ಕೊಡ್ತಾರೆ. ಎಂಟ್ರಿ ಮಾಡಿದ್ರೆ ಮಾಡ್ಕೊಂಡು ಇಲ್ಲ ಸರ್ ಸರ್ ಮಾಡಬೇಡ ಸ್ಟಾರ್ಟ್ ವಂದನಾ ಅರ್ಪಣಾ. ಕಡೋಲಿ ಗ್ರಾಮಕ್ಕೆ ಸೇರಿದ ಗೊಂಜಾಟಿ ಗ್ರಾಮದಲ್ಲಿ 24-25ನೇ ಸಾಲಿನ ಸೋಷಲ್ ಸಾಮಾಜಿಕ ಲೆಕ್ಕ ಪರಿಶೋಧನೆ ಆಡಿಟ್ ಅನ್ನು ಈ ಒಂದು ಹೋಳಿ ಕಮ್ಮಣ ಗೊಂಜನತಿ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದು, ಈ ಒಂದು ಗ್ರಾಮ ಸಭೆಗೆ ನಮ್ಮ ಶಿಕ್ಷಕರು ಅಧಿಕಾರಿಗಳು ಬಂದಿರುತ್ತಾರೆ. ಅವರಿಗೂ ಕೂಡ ಈ ಒಂದು ಸಭೆ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಸೋಷಲ್ ಆಡಳಿತ ಅಧಿಕಾರಿಗಳಾದ ಮೀನಾ ಮೇಡಮ್ ಕೂಡ ಈ ಒಂದು ಗ್ರಾಮ ಸಭೆಗೆ ಬಂದು ಚೆನ್ನಾಗಿ ತಮ್ಮ MGNR ಜೊತೆಗೆ ತಿಳಿಸಿಕೊಟ್ಟು ಈ ಒಂದು ಗ್ರಾಮ ಸಭೆಯನ್ನು ಮುಕ್ತಾಯ ಮಾಡಿರುತ್ತಾರೆ. ಅವರಿಗೂ ಕೂಡ ಈ ಒಂದು ಗ್ರಾಮದ ಪರವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ. ಇಂಜಿನಿಯರ್ ಬಸವರಾಜ್ ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ನಮ್ಮ ಕಡೋಲಿ ಗ್ರಾಮಕ್ಕೆ ಸೇರಿದ ದೇವಗಿರಿ ಗ್ರಾಮದ ಸದಸ್ಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಅವರು ಈ ಒಂದು ಗ್ರಾಮ ಸಭೆಗೆ ಆಗಮಿಸಿದ ಸಭೆ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಮತ್ತು ಈ ಒಂದು ಗ್ರಾಮಸ್ಥರಿಗೆ, ನಮ್ಮ ಗ್ರಾಮ ಪಂಚಾಯತ್ ನೌಕರರಿಗೆ, ನಮ್ಮೆಲ್ಲರಿಗೂ ಈ ಒಂದು ಗ್ರಾಮ ಸಭೆ ಪರವಾಗಿ ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ಗ್ರಾಮ ಸಭೆಯನ್ನು ಮುಕ್ತಾಯ ಮಾಡುತ್ತೇವೆ. ಇದ್ರ ಮುಂದೆ ಮಾಡ್ರಿ.